ರೈತರೇ, ನಿಮ್ಮ ಬೆಳೆ ಸಂಪೂರ್ಣವಾಗಿ ನಾಶ ಆಗುವ ಮೊದಲು ಈ ಸತ್ಯನ ತಿಳ್ಕೊಳ್ಳಿ. ಹಣ್ಣು ಹೊರಗಿನಿಂದ ಚೆನ್ನಾಗಿ ಕಾಣಿಸುತ್ತೆ, ಆದ್ರೆ ಒಳಗಡೆ ಸಂಪೂರ್ಣವಾಗಿ ಹಾಳಾಗಿರುತ್ತೆ. ಆದ್ರೆ ಮಣ್ಣು ಬೆಳೆಯನ್ನು ಕೊಡುವಂತ ಶಕ್ತಿಯನ್ನೇ ಕಳ್ಕೊಳ್ಬಿಡತ್ತೆ. ಫಾರ್ಮರ್ಸ್ ಇನ್ನೂ ಕೆಮಿಕಲ್ಸ್ ಮೇಲೆನೆ ಡಿಪೆಂಡ್ ಆಗ್ತಾರೆ ಅಂತಂದ್ರೆ ಎಲ್ಲ ರೈತರಿಗೂ ನಮಸ್ಕಾರ. ನಾನು ನಿಮ್ಮ ದಿವ್ಯಾ. ರೈತರೇ, ನಿಮ್ಮ ಬೆಳೆ ಸಂಪೂರ್ಣವಾಗಿ ನಾಶ ಆಗುವ ಮೊದಲು ಈ ಸತ್ಯನ ತಿಳ್ಕೊಳ್ಳಿ. ಟೊಮೆಟೊ ಬೆಳೆಯಲ್ಲಿ ಕಾಯಿ ಕೊರಕದ ಬಾಧೆ ಜಾಸ್ತಿ ಆಗ್ತಾ ಇದೆಯಾ? ಪೆಸ್ಟಿಸೈಡ್ಸ್ ಎಷ್ಟೇ ಸ್ಪ್ರೇ ಮಾಡಿದ್ರು ಕಂಟ್ರೋಲ್ ಆಗ್ತಿಲ್ವಾ? ಹಾಗಿದ್ರೆ ಬನ್ನಿ, ಇದು ಯಾವ ರೀತಿ ಹಾನಿಯನ್ನ ಮಾಡುತ್ತೆ, ಹೇಗೆ ಕಂಟ್ರೋಲ್ ಮಾಡೋದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋ ಅಲ್ಲಿ ಸಿಂಪಲ್ ಆಗಿ ಹೇಳ್ತೀನಿ. ಸಾಮಾನ್ಯವಾಗಿ ಕಾಯಿ ಕೊರಕ ಎಲೆಗಳನ್ನ ಮತ್ತೆ ಮೊಗ್ಗುಗಳನ್ನ ತಿಂದು ನಾಶ ಮಾಡುತ್ತೆ. ನಂತರ ಹಣ್ಣುಗಳ ಮೇಲೆ ರಂಧ್ರಗಳನ್ನ ಮಾಡಿ ತಲೆಯನ್ನ ಮಾತ್ರ ಹಣ್ಣಿನ ಒಳಗಡೆ ಇಟ್ಕೊಂಡು ಒಳಗಡೆ ಇರ್ತಕ್ಕಂಥ ಕಂಟೆಂಟ್ಸ್ ನೆಲ್ಲನೂ ಸಹ ತಿಂತವೆ. ಹಣ್ಣು ಹೊರಗಿನಿಂದ ಚೆನ್ನಾಗಿ ಕಾಣಿಸುತ್ತೆ, ಆದ್ರೆ ಒಳಗಡೆ ಸಂಪೂರ್ಣವಾಗಿ ಹಾಳಾಗಿರುತ್ತೆ. ಇದರಿಂದ ಆರೋಗ್ಯವಾದ ಬೆಳೆ ನಿಮ್ಗೆ ಸಿಗೋದಿಲ್ಲ. ಇದಕ್ಕೆ ಕಾರಣ ಇನ್ಸೆಕ್ಟ್ ಅಲ್ಲ. ನೀವು ಕಂಟಿನ್ಯೂಸ್ ಆಗಿ ಪೆಸ್ಟಿಸೈಡ್ಸ್ ನ ಸ್ಪ್ರೇ ಮಾಡೋದ್ರಿಂದ, ಫರ್ಟಿಲೈಸರ್ಸ್ ನ ಮಣ್ಣಿಗೆ ಹಾಕೋದ್ರಿಂದ ಸಾಯಿಲ್ ಬಯಾಲಜಿ ಅನ್ನೋದು ಕೊಲ್ಯಾಪ್ಸ್ ಆಗ್ಬಿಟ್ಟಿರುತ್ತೆ. ಮಣ್ಣಿನಲ್ಲಿ ಅರ್ಥ್ ಮೈಕ್ರೋಬ್ಸ್, ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ ಇಲ್ಲ ಅಂದ್ರೆ ರೈಜೋಸ್ಪಿಯರ್ ರೀಜನ್ ದುರ್ಬಲವಾಗುತ್ತೆ. ಯಾವಾಗ ಈ ರೈಜೋಸ್ಪಿಯರ್ ರೀಜನ್ ದುರ್ಬಲವಾಗುತ್ತೋ ಪ್ಲಾಂಟ್ ಹೆಲ್ತ್ ಡ್ಯಾಮೇಜ್ ಆಗಿ ಪ್ಲಾಂಟ್ ಹ್ಯೂಮಿನಿಟಿ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಅವಾಗ ಇನ್ಸೆಕ್ಟ್ ಡ್ಯಾಮೇಜು ಹೆಚ್ಚಾಗತ್ತೆ. ಫಾರ್ಮರ್ಸ್ ಇನ್ನೂ ಕೆಮಿಕಲ್ಸ್ ಮೇಲೆನೆ ಡಿಪೆಂಡ್ ಆಗ್ತಾರೆ ಅಂತಂದ್ರೆ ಮಣ್ಣು ತನ್ನ ಜೀವವನ್ನೇ ಕಳ್ಕೊಳ್ಳುತ್ತೆ. ಮುಂದಿನ ಸೀಸನ್ ಅಲ್ಲಿ ಉತ್ಪಾದನೆ ಕಡಿಮೆ ಆಗುತ್ತೆ, ಖರ್ಚು ಜಾಸ್ತಿ, ಆದಾಯ ಕಡಿಮೆ. ಇದೇ ರೀತಿ ಆದ್ರೆ ಮಣ್ಣು ಬೆಳೆಯನ್ನು ಕೊಡುವಂತ ಶಕ್ತಿಯನ್ನೇ ಕಳ್ಕೊಳ್ಬಿಡತ್ತೆ. ಸಾಯಿಲ್ ಸೈಂಟಿಸ್ಟ್ ಡಾಕ್ಟರ್ ಎಲಾನ್ ಲಿಂಗಮ್ ಅವರು ಹೇಳ್ತಾರೆ, ಹೆಲ್ದಿ ಸಾಯಿಲ್ ಅಲ್ಲಿ ನ್ಯೂಟ್ರಿಯೆಂಟ್ ಸೈಕ್ಲಿಂಗ್ ಚೆನ್ನಾಗಿ ಆಗ್ತಾ ಇರುತ್ತೆ, ಅವಾಗ ನ್ಯಾಚುರಲ್ ಆಗಿ ಪ್ಲಾಂಟ್ ಸ್ಟ್ರಾಂಗ್ ಆಗಿರುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ FAO ಇನ್ಸ್ಟಿಟ್ಯೂಟ್ ಅವರು ಹೇಳ್ತಾರೆ, ಸಾಯಿಲ್ ಅಲ್ಲಿ ಮೈಕ್ರೋಬ್ಸ್ ಡೈವರ್ಸಿಟಿ ಕಡಿಮೆ ಆದಾಗ ಇನ್ಸೆಕ್ಟ್ಸ್ ಡ್ಯಾಮೇಜ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಹಾಗಿದ್ರೆ ಇದಕ್ಕೆ ಪರಿಹಾರ ಏನು? ಇದಕ್ಕೆ ಸೊಲ್ಯೂಷನ್ ಪೆಸ್ಟಿಸೈಡ್ಸ್ ನ ಸ್ಪ್ರೇ ಮಾಡೋದಲ್ಲ, ನಾವು ಸಾಯಿಲ್ ನ ಕರೆಕ್ಟ್ ಮಾಡ್ಕೋಬೇಕು. ಡಾಕ್ಟರ್ ಸಾಯಿಲ್ ಬಯೋಫರ್ಟಿಲೈಸರ್ಸ್ ನ ಬಳಸೋದ್ರಿಂದ ಇದು ಹೇಗೆ ಕೆಲಸ ಮಾಡುತ್ತೆ ಗೊತ್ತಾ? ಮಣ್ಣಿನಲ್ಲಿ ಮೈಕ್ರೋಬ್ಸ್ ಅನ್ನ, ಅರ್ಥ್ ನ, ಅದೇ ರೀತಿ ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ ಅನ್ನ ಹೆಚ್ಚಿಸುತ್ತೆ. ರೈಜೋಸ್ಪಿಯರ್ ರೀಜನ್ ಅನ್ನ ರಿವೈವ್ ಮಾಡುತ್ತೆ. ಯಾವಾಗ ರೈಜೋಸ್ಪಿಯರ್ ರೀಜನ್ ರಿವೈವ್ ಆಗುತ್ತೋ ಲಾಕ್ ಆಗಿರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಅನ್ಲಾಕ್ ಆಗಿ ಗಿಡಗಳಿಗೆ ಬೇಕಾದಂತಹ ಪೋಷಕಾಂಶಗಳನ್ನ ಸರಿಯಾಗಿ ಒದಗಿಸುತ್ತೆ. ಇದರಿಂದ ಪ್ಲಾಂಟ್ ಹ್ಯೂಮಿನಿಟಿನೂ ಸಹ ಹೆಚ್ಚಾಗುತ್ತೆ. ಕೀಟಗಳಿಂದ ಆಗುವಂತಹ ಹಾನಿಯನ್ನ ಇವು ತಡ್ಕೊಳ್ತವೆ. ನೀವು ಇನ್ನೂ ಪೆಸ್ಟಿಸೈಡ್ಸ್ ಮೇಲೆನೆ ಡಿಪೆಂಡ್ ಆಗಿದ್ರೆ ಫಸ್ಟ್ ನಿಮ್ಮ ಮಣ್ಣನ್ನ ಚೆಕ್ ಮಾಡಿ. ಸಾಯಿಲ್ ಲೈಫ್ ನ ನಾವು ರೀಸ್ಟೋರ್ ಮಾಡೋದ್ರಿಂದ ಪೆಸ್ಟ್ ಡ್ಯಾಮೇಜ್ ಸ್ವತಃ ಕಡಿಮೆ ಆಗುತ್ತೆ. ಇದೇ ರೀತಿ ಕೃಷಿಯ ಮಾಹಿತಿಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಧನ್ಯವಾದಗಳು.